ಜನಪ್ರತಿನಿಧಿಯಾಗಿ ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರುಗಳ ಪರಿಚಯ ಮಾಲಿಕೆ. ಈ ಮಾಲಿಕೆಯಲ್ಲಿ ಇಂದಿನ ಗೌರವಾನ್ವಿತರು ದಿವಂಗತ ಪಿ. ರಂಗನಾಥ ಶೆಣೈ ಅವರು. ಈ ಲೇಖನ ಬರೆದವರು ನ್ಯಾಯಾಂಗ ಇಲಾಖೆಯ ಹಿರಿಯ ಅಧಿಕಾರಿಯಾಗಿರುವ ಶ್ರೀ ಪ್ರಕಾಶ್ ನಾಯ್ಕ್, ಮಂಗಳೂರು. ನಮಸ್ಕಾರ, ಇದು ನಿಮ್ಮ ನೆಚ್ಚಿನ ಕೋರ್ಟ್ ಬಿಟ್ ನ್ಯೂಸ್. ದಿವಂಗತ ಪಿ. ರಂಗನಾಥ ಶೆಣೈ ವಕೀಲರು, ಉಡುಪಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಹಾಗೂ ಉಡುಪಿ ನಗರಸಭೆಯ ಮಾಜಿ ಅಧ್ಯಕ್ಷರು. ಬಡವರ ಹಾಗೂ ದೀನದಲಿತರ ಕಲ್ಯಾಣಕ್ಕೆ ತಮ್ಮ ಅಚಲ ಸಮರ್ಪಣೆಯ ಮೂಲಕ ಖ್ಯಾತಿ ಪಡೆದ ಅತ್ಯಂತ ಗಣ್ಯ ಮತ್ತು ಗೌರವಾನ್ವಿತ ವ್ಯಕ್ತಿತ್ವವಾಗಿದ್ದರು. ಅವರ ಜೀವನವು ಅಪರೂಪದ ಸರಳತೆ, ವಿನಯ ಮತ್ತು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಗುರುತಿಸಲ್ಪಟ್ಟಿತ್ತು. ಭ್ರಷ್ಟಾಚಾರ ಹಾಗೂ ಪಕ್ಷಪಾತ, ನೆಪೋಟಿಸಂ ನಡವಳಿಕೆಗಳಿಗೆ ಅವರು ಅಳವಡಿಸಿಕೊಂಡ ಜೀವನ ಮೌಲ್ಯಗಳಲ್ಲಿ ಮತ್ತು ಅವರ ಕಾರ್ಯಗಳಲ್ಲಿಯೂ ಎಂದಿಗೂ ಯಾವುದೇ ಸ್ಥಾನ ಇರಲಿಲ್ಲ. ಇದರಿಂದ ಅವರು ಸಾರ್ವಜನಿಕ ಜೀವನದಲ್ಲಿ ನಿಜವಾದ ಆದರ್ಶ ವ್ಯಕ್ತಿಯಾಗಿದ್ದರು. ಸಂಸದರಾಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಅವರು ಸಂಸತ್ತಿನ ವಿವಿಧ ಸಮಿತಿಗಳ ಸದಸ್ಯರಾಗಿದ್ದು, ತಮ್ಮ ತೀಕ್ಷ್ಣ ಕಾನೂನು ಪಾಂಡಿತ್ಯದ ಮೂಲಕ ಅವುಗಳಿಗೆ ಮಹತ್ವದ ಕೊಡುಗೆಗಳನ್ನು ನೀಡಿದರು. ಅವರು ಅಪಾರ ಅಧ್ಯಯನ ಆಸಕ್ತಿಯನ್ನು ಹೊಂದಿದವರಾಗಿದ್ದು, ಅತ್ಯುತ್ತಮ ಸ್ಮರಣಶಕ್ತಿಯಿಂದ ಕೂಡಿದ ವ್ಯಕ್ತಿಯಾಗಿದ್ದರು. ದಿ. ಪಿ. ರಂಗನಾಥ ಶೆಣೈ ಅವರು ಗೌರವಾನ್ವಿತ ಭಾರತೀಯ ರಾಜಕಾರಣಿಯಾಗಿದ್ದು, 5ನೇ ಲೋಕಸಭೆ 1971ರಿಂದ 77ರ ಅವಧಿಯಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದರು. ಅವರು ತಮ್ಮ ಪ್ರಾಮಾಣಿಕತೆ, ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠೆ ಹಾಗೂ ತಮ್ಮ ಕ್ಷೇತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಗಳಿಗಾಗಿ ಪ್ರಸಿದ್ಧರಾಗಿದ್ದರು. ಜೀವನ ಚರಿತ್ರೆಯ ಪ್ರಮುಖ ಅಂಶಗಳು. 1971ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹಾಲಿ ಸಂಸದರಾಗಿದ್ದ ನಿವೃತ್ತ ಐಸಿಎಸ್ ಅಧಿಕಾರಿ ಸ್ವತಂತ್ರ ಪಕ್ಷದ ಲೋಬೋ ಪ್ರಭು ಅವರನ್ನು ಸೋಲಿಸಿ ಸಂಸತ್ತಿಗೆ ಆಯ್ಕೆಯಾದರು. 1971ರಲ್ಲಿ ಆಯ್ಕೆಯಾಗಿದ್ದು, ಅವರ ಅವಧಿ ಸುಮಾರು 1977ರವರೆಗೆ ಮುಂದುವರಿಯಿತು. ತುರ್ತು ಪರಿಸ್ಥಿತಿಯ ಘೋಷಣೆಯಿಂದಾಗಿ ಈ ಅವಧಿಗೆ 1 ವರ್ಷ ವಿಸ್ತರಣೆ ಕೂಡ ನೀಡಲಾಗಿತ್ತು. ಮುಖ್ಯ ಕೊಡುಗೆಗಳು. ಕೊಂಕಣ ರೈಲು ಯೋಜನೆಗಾಗಿ ಹೋರಾಟ ನಡೆಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಅವರು ಗುರುತಿಸಲ್ಪಡುತ್ತಾರೆ. ಅಲ್ಲದೆ ಬ್ಯಾಂಕುಗಳ ರಾಷ್ಟ್ರೀಕರಣದ ಪರ ವಾದಿಸಿದ ಪ್ರಮುಖ ನಾಯಕನಾಗಿದ್ದರು. ವೃತ್ತಿ, ಇತರ ಪಾತ್ರಗಳು. ರಾಜಕೀಯ ಜೀವನದ ಜೊತೆಗೆ ಉಡುಪಿ ಕಾನೂನು ಕಾಲೇಜಿನಲ್ಲಿ ಸಂವಿಧಾನ ವಿಷಯದ ಅತಿಥಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಇದರಿಂದಾಗಿ ಅವರು ಸಂಸತ್ತಿನ ಚರ್ಚೆಗಳಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸಲು ಸಾಧ್ಯವಾಯಿತು. ವೈಯಕ್ತಿಕ ಸ್ವಭಾವ. ಅವರು ಜನರ ನಾಯಕ, ಅಂದರೆ ಪೀಪಲ್ಸ್ ಮ್ಯಾನ್ ಎಂದೇ ಜನಜನಿತರು. ಭ್ರಷ್ಟಾಚಾರ ರಹಿತ ರಾಜಕಾರಣಿಯಾಗಿ ಅವರು ಈಗಲೂ ವ್ಯಾಪಕವಾಗಿ ನೆನಪಿಸಲ್ಪಡುತ್ತಾರೆ. ಕೇವಲ 6 ವರ್ಷಗಳ ಅವಧಿಯಲ್ಲಿ ಅವರು ಒಟ್ಟು 542 ಪ್ರಶ್ನೆಗಳನ್ನು ಸಂಸತ್ತಿನಲ್ಲಿ ಎತ್ತಿದ್ದು ದಾಖಲೆ ನಿರ್ಮಿಸಿದ್ದರು. ರಾಷ್ಟ್ರಮಟ್ಟದ ಮಹತ್ವದ ವಿಷಯಗಳ ಜೊತೆಗೆ ವಿಶೇಷವಾಗಿ ಉಡುಪಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದರು. ಕೊಂಕಣ ರೈಲು ಯೋಜನೆ, ಕುದುರೆಮುಖ ಕಬ್ಬಿಣ ಅದಿರು ಯೋಜನೆ, ಪಡುಬಿದ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳು ಅವರ ಕನಸಿನ ಭಾಗವಾಗಿದ್ದವು. ದುಃಖಕರ ಸಂಗತಿಯೆಂದರೆ ಅವರ ಪರಿಶ್ರಮದಿಂದ ಲಾಭ ಪಡೆದ ಅನೇಕರು ಇಂದು ಅವರನ್ನು ಮೌನವಾಗಿ ಮರೆತಿದ್ದಾರೆ. ಅವರು ಕೇವಲ ಸ್ಥಳೀಯ ನಾಯಕನಲ್ಲ, ರಾಷ್ಟ್ರಮಟ್ಟದ ನಾಯಕ, ನ್ಯಾಷನಲ್ ಹೀರೋ ಆಗಿದ್ದರು. ಭ್ರಷ್ಟಾಚಾರರಹಿತ ರಾಜಕಾರಣಿಯಾಗಿ ನೀಡಿದ ಅಸಾಧಾರಣ ಸೇವೆಗಾಗಿ ಅವರು ಇಂದಿಗೂ ಪ್ರತಿದಿನವೂ ಗೌರವದಿಂದ ಸ್ಮರಿಸಲ್ಪಡುತ್ತಾರೆ. ಮಾಜಿ ಸಂಸದರಾದ ದಿವಂಗತ ರಂಗನಾಥ ಶೆಣೈ ಉಡುಪಿಯ ಹೆಮ್ಮೆ. ಜನರಿಗಾಗಿ ಹೃದಯ ಮತ್ತು ಆತ್ಮವನ್ನು ಅರ್ಪಿಸಿ ದುಡಿದ ನಾಯಕರಾಗಿದ್ದರು. ಜ್ಞಾನ, ಸೌಮ್ಯತೆ ಮತ್ತು ಅಚಲ ಪ್ರಾಮಾಣಿಕತೆಯಿಂದ ತುಂಬಿದ ಮಹಾನ್ ವ್ಯಕ್ತಿತ್ವ ಅವರದು. ಅವರು ಉಡುಪಿ ಕ್ಷೇತ್ರಕ್ಕೆ ಮಾತ್ರವಲ್ಲದೆ ಸಂಪೂರ್ಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೌರವ ಮತ್ತು ಕೀರ್ತಿಯನ್ನು ತಂದರು. ಇಂದಿನ ರಾಜಕೀಯ ಪರಿಸ್ಥಿತಿಯಿಂದ ಸಂಪೂರ್ಣ ವಿಭಿನ್ನವಾಗಿದ್ದ ಆ ಕಾಲದಲ್ಲಿ ರಂಗನಾಥ ಶೆಣೈ ಅವರಂತಹ ಮಹಾನ್ ವ್ಯಕ್ತಿತ್ವ ಜನಿಸಿದ ನಾಡಿಗೆ ನಾವು ಸೇರಿದ್ದೇವೆಂಬುದಕ್ಕೆ ಅಪಾರ ಹೆಮ್ಮೆಪಡುತ್ತೇವೆ. ಅವರು ರಾಷ್ಟ್ರಸೇವೆಯಲ್ಲೇ ಬದುಕಿದವರು, ತಮ್ಮ ಕೊನೆಯ ಉಸಿರು ಇರುವವರೆಗೂ ಅನ್ಯಾಯದ ವಿರುದ್ಧ ಹೋರಾಡಿದವರು. ಅವರ ಪ್ರಾಮಾಣಿಕತೆ ಮತ್ತು ವ್ಯಕ್ತಿತ್ವದ ಶ್ರೇಷ್ಠತೆಯನ್ನು ತೋರಿಸುವ ಅತ್ಯಂತ ಸ್ಪಷ್ಟ ಉದಾಹರಣೆಯೆಂದರೆ, ತಮ್ಮ ಪತ್ನಿಯ ಅಂತ್ಯಕ್ರಿಯೆಗೆ ದೆಹಲಿಯಿಂದ ಮಂಗಳೂರಿಗೆ ತೆರಳಲು ಸರ್ಕಾರ ವ್ಯವಸ್ಥೆ ಮಾಡಿದ್ದ ವಿಮಾನವನ್ನು ಬಳಸಲು ಅವರು ನಿರಾಕರಿಸಿದರು. ಸಾರ್ವಜನಿಕ ಹಣವನ್ನು ಎಂದಿಗೂ ದುರುಪಯೋಗ ಮಾಡಬಾರದು ಎಂಬ ದೃಢ ನಂಬಿಕೆಯೊಂದಿಗೆ ಅವರು ಸ್ವಂತ ಖರ್ಚಿನಲ್ಲಿ ಪ್ರಯಾಣ ಮಾಡಿ ಆ ಮಹತ್ವದ ಮೌಲ್ಯಕ್ಕೆ ಜೀವಂತ ಉದಾಹರಣೆಯಾದರು. ಮರಣ.
ಅವರು ತಮ್ಮ 50ನೇ ವಯಸ್ಸಿನಲ್ಲಿ ತಮ್ಮ 5 ಮಕ್ಕಳನ್ನು ಅಗಲಿ ಅಕಾಲಿಕ ಮರಣ ಹೊಂದಿದರು. ದೇವರು ಅವರಿಗೆ ದೀರ್ಘಾಯುಷ್ಯ ನೀಡಿದ್ದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸಿ ಅಪಾರ ಕೊಡುಗೆ ನೀಡುತ್ತಿದ್ದರು. ನಾವೆಲ್ಲರೂ ಮರೆತಿರುವ ಈ ಮೇಧಾವಿ ಸತ್ಪುರುಷನನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯವನ್ನು ಈಗಲಾದರೂ ಜನಪ್ರತಿನಿಧಿಗಳು ಮಾಡಲಿ ಎಂದು ಆಶಿಸೋಣವೇ. ಈ ಲೇಖನ ಬರೆದವರು ಶ್ರೀ ಪ್ರಕಾಶ್ ನಾಯ್ಕ್, ಹಿರಿಯ ಶಿರಸ್ತೇದಾರರು, ತ.ಕ. ನ್ಯಾಯಾಂಗ ಇಲಾಖೆ. ದಿವಂಗತ ಪಿ. ರಂಗನಾಥ ಶೆಣೈ ಅವರ ಬದುಕು ಸೇವೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಅಮೂಲ್ಯ ಮಾಹಿತಿ ಒದಗಿಸಿದ ಲೇಖಕರಿಗೆ ನಮ್ಮ ವಂದನೆಗಳು. ನಿಮ್ಮ ಅಭಿಪ್ರಾಯವನ್ನು ತಮ್ಮದೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ನಮಸ್ಕಾರ.